ಚಿಕ್ಕ ವಯಸ್ಸಿದ್ದಾಗ ಗೈಸ್ ಅಲ್ಲಿ ಹೋಯ್ತಲ್ಲ ಏನು ಹುಣಸೆ ಮರ ಮತ್ತು ಅಲ್ಲಿ ಮರ ಹೋಯ್ತಲ್ಲ ಅಲ್ಲಿ ಬೇರೆ ಬಿಡ್ಕೊಂಡಿರೋ ಥರ ಎಲ್ಲ ಆ ಥರ ಎಲ್ಲ ದೊಡ್ಡ ದೊಡ್ಡದಾಗೆ ರೋಡಲ್ಲಿ ಇದ್ಬಿಟ್ರೆ ನೈಟ್ ಹೊತ್ತು ಚಿಕ್ಕವ್ರು ಇದ್ದಾಗ ಎದುರಿಸ್ಬಿಡ್ತಾಯಿದ್ರು. ದೆವ್ವ ಇರುತ್ತೆ ಅಲ್ಲಿ, ಅದಿರುತ್ತೆ ಇದಿರುತ್ತೆ ಅಂದ್ಕೊಂಡು. ಚಿಕ್ಕ ಇತ್ತು ಅಲ್ವಾ, ವಿತೌಟ್ ಸೆಕೆಂಡ್ ಥಾಟ್ ನಂಬಿಡ್ತಾಯಿದ್ದೋ. ಇವಾಗೆಲ್ಲ ಅಯ್ಯೋ ಬಾಕು ದೆವ್ವನ ಬಾ ಅದನ್ನು ಕರ್ಕೊಂಡು ಟ್ರಿಪ್ ಹೋಗಿದ್ದೋಣ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ ಹೇಳಿ. ಅಯ್ಯೋ ಯಾಕೋ ಬೇಗ ಟೈಮ್ ಓಡ್ತಾಯಿಲ್ಲ. ಟೈಮೆಲ್ಲ ಕಿಲೋಮೀಟ್ರ್ನ ಕಂಪ್ಲೀಟ್ ಮಾಡ್ತಾಯಿಲ್ಲ. ಬನ್ನಿ ಒಂದು ದೂರ ಮಾಡೋಣ. ಅಯ್ಯೋ ನಾನು ಸಾಯಂಕಾಲ ಹೋಗ್ತೀನಿ ಅನಿಸುತ್ತೆ, ಹಿಂಗೇನಾದ್ರು ಹೋದ್ರೆ. ಹಂಸಿದೆ ಓಡಿ ಮುಂಚೂರು ಹಿಂದೆ ಹಾಕ್ಬೇಕಾಯ್ತಾನೆ. ರಾಂಗ್ ರೂಟಲ್ಲಿ ಯಾಕೆ ಸರ್? ನಂದು ಕಣ ಊರು. ಸರಿ ಸರ್ ಆಯಿತು. ಗೈಸ್ ನಾನು ಸ್ಟೇ ಅಂತ ವಿಷಯಕ್ಕೆ ಬಂದರೆ ನಾನು ನೋಡಿದ್ದೀನಿ, ಓಕೆನಾ. ಯಾವುದೋ ಒಂದು ಹಾಸ್ಟೆಲ್ ನಾನು ನೋಡಿದ್ದೀನಿ. ಅಲ್ಲೋಗಿ ಫಸ್ಟ್ ಕೇಳ್ತೀನಿ. ಬುಕ್ಕೆಲ್ಲ ಮಾಡಿಲ್ಲ ನಾನು. ಅದು ಯಾವುದೋ ಕಾರ್ಡ್ ಡೀಟೇಲ್ಸ್ ಏನೋ ಕೇಳ್ತಾಯಿತ್ತು. ಅಬ್ಬಾ ಯಾಕೆ ಸುಮ್ಮನೆ ಯಾವಕ್ಕೆ ಹಾಕಲಿ ಅಂತ ಸುಮ್ಮನೆ ಏನು ಹಾಕಿಲ್ಲ ನಾನು. ಅದಕ್ಕೆ ಬರೀ ಬುಕ್ ಆಪ್ಷನ್ ಇದ್ದರೆ ಬುಕ್ ಮಾಡ್ಕೊಂಡು ಸೀರಿಯಸ್ಲಿ ಹೋಗ್ತಿದ್ದೆ. ಬಟ್ ಅಲ್ಲಿ ಕಾರ್ಡ್ ಆಪ್ಷನ್ ಇತ್ತು ಪೇಮೆಂಟ್ ಮಾಡೋಕ್ಕೆ. ಅಲ್ಲಿಗೆ ಹೋಗಿ ಕೇಳೋಣ, ಇಲ್ಲಾಂದರೆ ಯಾವ್ದಾದ್ರು ಇದು ಮಾಡಿ ಮಾಡೋಣ, ಯಾವ್ದಾದ್ರು ಸಿಗುತ್ತೆ ಅಂದ್ಕೊಂಡು ಹೋಗ್ತಾ ಇರೋದಷ್ಟೇ. ಗೋಕರ್ಣದಲ್ಲಿ ಕಡಿಮೆಗಿದೆ ಗೈಸ್, ಬಟ್ 1 ಅವರ್ದಲ್ಲಿ ಮತ್ತು ಕಾರ್ಕಳ ಮಂಗಳೂರು ಇಲ್ಲೆಲ್ಲ ಕಡಿಮೆಗೆ ಸಿಗೋದೇ ಇಲ್ಲ ಗೈಸ್. ಟೂರಿಸ್ಟ್ ಪ್ಲೇಸ್ ಅಲ್ವಾ ಅದು ಆ್ಯಕ್ಚುಲಿ. ಗೋಕರ್ಣನೂ ಅಷ್ಟೇ, ಬಟ್ ನೋಡೋಕ್ಕೆ ಜಾಸ್ತಿ ಇಲ್ಲ ಗೋಕರ್ಣದಲ್ಲಿ. ಗೋಕರ್ಣದಲ್ಲಿ ಇರೋದೇ 2, ಒಂದು ಟೆಂಪಲ್ಲು, ಒಂದು ಬೀಚು ಅಷ್ಟೇ ಇರೋದು. ಅದಕ್ಕೆ ಒಂದಿನ ಇಟ್ಟಿದ್ದೀನಿ. ಅದಕ್ಕೆ ನೋಡೋಣ ದಿನ ಆಗುತ್ತಾ ಮುಗಿಸೋಣ. 1 ಅವರಾಗ ಬೇರೆ ಹೋಗಬೇಕು. ಅದೇ ಮ್ಯಾಥ್ಯೂ ಫ್ರೆಂಡ್ ಏನಾದ್ರು ಸಿಗ್ತೀನಿ ಅಂದರೆ ಅವ್ರಿಗೊಂದು ಕಾಲ್ ಮಾಡಿ ಹೋಗೋಕ್ಕೆ ಟ್ರೈ ಮಾಡಬೇಕು. ಟ್ರೈ ಮಾಡೋಣ 1 ಅವರ್ ಹೋಗೋಕ್ಕೆ. ಆಮೇಲೆ ನಮ್ಮ ಹುಡುಗನ ಮೀಟ್ ಮಾಡ್ಕೊಂಬರ್ಬೇಕು. 3 ಪ್ಲ್ಯಾನು ಗೈಸ್, 3 ಪ್ಲ್ಯಾನು. ನನಗೆ ದಿನ ಎಷ್ಟು ಅಂತ ಗೊತ್ತಿಲ್ಲ. 4 ದಿನ ರಜೆ ಇದೆ, ಬಟ್ 4 ದಿನ ಇರೋಲ್ಲ ಫಿಕ್ಸು. ತುಮಕೂರು ರೈಟು ಸ್ಟ್ರೈಟ್ ಹೋಗಿ ಲೆಫ್ಟಾ? ಅಲ್ಲಿ ರೋಡೇ ಇಲ್ಲ ಶಿವ. ಅರಸೀಕೆರೆ ರೋಡಾ? ಅಲ್ಲಿ ರೋಡ್ ಇಲ್ಲ ಆ್ಯಕ್ಚುಲಿ, ರೋಡ್ ಇರಲಿಲ್ಲ ಅಲ್ಲಿ. ಓ ಹಿಂಗೆ ಸ್ಟ್ರೈಟ್ ಹೋಗೋಣ. ಅಲ್ಲಿ ರೋಡ್ ತೋರಿಸ್ತಲ್ಲ, ಅಲ್ಲಿ ರೋಡ್ ಕ್ಲೋಸಲ್ಲಿ. ಏನಕ್ಕೆ ಮತ್ತೆ ಯೂಟರ್ನೇ ತೋರಿಸ್ತೈತಲ್ಲಿ. ಹಾಂ ನೋಡ್ದಾ ಗೂಗಲಮ್ಮ? ಹಾಂ ರೋಡ್ ಕ್ಲೋಸ್ ಆಗಿರೋದು ತೋರಿಸ್ಬಿಟ್ಟು ನೀನು ಹಂಗೋಗುವಂತೆ. ರೋಡೇ ಇಲ್ಲ ಅಲ್ಲಿ. ಕಿಲೋಮೀಟರ್ ಜಾಸ್ತಿ ಆಯ್ತಾ ಗೈಸ್? ಅಯ್ಯೋ ಹಂಸು ಗೈಸ್, ಹಂಸು ನೋಡಲಿಲ್ಲ ಗೈಸ್, ಸಾರಿ. ಸಾರಿ ನಾನು ನಿನ್ಸ್ಬಿಟ್ಟು ಹೌದು ಕೊಡ್ಬೋದಾಗಿತ್ತು, ಬಟ್ ನಾನು ತಲೆಯಲ್ಲಿ ಒಂದೇ ಇದಕ್ಕೇನೋ ಕಿಲೋಮೀಟ್ರ್ ಕವರ್ ಮಾಡಬೇಕು ಅಂತಿದ್ದೆ, ಬಟ್ ನಿಲ್ಸೋಕ್ಕಾಗಿಲ್ಲ. ಸಾರಿ ದಯವಿಟ್ಟು ಇಲ್ಲಿಂದನೇ ಟಾಪ್ ಬಾಕ್ಸಲ್ಲಿ ಇತ್ತು, ಕೊಡ್ಬೋದಾಗಿತ್ತು. ಕ್ಷಮಿಸಿ ಗೈಸ್, ಕ್ಷಮಿಸಿ. ಕೇಳಿದ್ರಿ ಆದರೂ ನಿಲ್ಸಿಲ್ಲ, ತಪ್ಪು. ಕ್ಷಮಿಸ್ಬಿಡಿ ಗೈಸ್, ಇದೊಂದ್ಸರಿ ಕ್ಷಮಿಸ್ಬಿಡಿ. ನೆಕ್ಸ್ಟ್ ಟೈಮ್ ಆದಷ್ಟು ಟ್ರೈ ಮಾಡ್ತೀನಿ ನಿಲ್ಸೋಕ್ಕೆ. ಅಲ್ಲಿ 3 ಜನ ಇದ್ರಿ, 3 ಜನಕ್ಕೂ ಕೊಡಬೇಕಾಗಿತ್ತು ಈಗೇನಾದ್ರು ನಿಲ್ಸಿದ್ರೆ. ಬಿಡಿ. ಸಾರಿ 1 ಸೆಕೆಂಡ್, ಸಾರಿ. ಪಾರ್ಟಿ ಅದು ಹೋಮ್ಸ್ ಆರಿಸಿದ್ನಲ್ಲ, ಏನೋ ಕಿದ್ದಾಕಿರೋದೇನು ಆಗಿಲ್ಲ ತಾನೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ.
ಲಮ್ಸ್ ಕಾಣಿಸಿಲ್ಲ ಗೈಸ್. ವೈಟ್ ಬಟ್ಟೆ ಎಳಿಬೇಕು ಗೈಸ್ ಹಂಪ್ಸ್ ಇದ್ದಾಗ, ಇಲ್ಲ ಲೈಟ್ ಏನಾದ್ರು ಇರಬೇಕಾ. ಇಲ್ಲಿ ಮರದ ನೆರಳು ಏನು ಗೊತ್ತಾಗಲ್ಲ ಹಂಪ್ಸ್ ಇರೋದು. ನೀವು ನೋಡಿ ಯಾವುದೋ ಒಂದು ಹಂಪ್ಸ್ ಐತಂತೆ, ಅರ್ಧ ಆಯ್ತು ಅರ್ಧ ಇಲ್ಲ. ಸ್ಟ್ರೈಟಾ? ಹಾಂ ಸ್ಟ್ರೈಟು. ಅರಸೀಕೆರೆಗೆ ಬಂದ್ಬಿಟ್ಟು ಶಿವ ನಾನು. ಇಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ ಗೈಸ್ ಗಾಡಿ. ಟಿಫನ್ ಇಲ್ಲೆಲ್ಲ ಬೇಡವೇ ಬೇಡ ಅಂದರೆ ಇಲ್ಲಿ ಬೇಡ ಅಂದರೆ ಇನ್ನೂ 1 ಅವರ್ ಆಗಬೇಕಲ್ವಾ ಟಿಫನ್ಗೆ. ಅಯ್ಯೋ ನಾನು ಇದ್ಯಾವುದು ಟ್ರೈನ್ ನಿಲ್ಸೋಕ್ಕೆ ಕಂಬಿಗಳು ಹಾಕ್ತಾರಲ್ಲ ಹೋಗ್ಬಾರ್ದು ಅಂತ ನಾನು ಅದು ಅಂದ್ಕೊಂಡ್ಬಿಟ್ಟೆ. ಸೌಂಡು ಯಾವ ಟ್ರೈನ್ ಬರ್ತೈತೆ ಅರಸೀಕೆರೆ ಸಿಟಿ ಒಳಗೆ ಅಂತ, ಅಲ್ಲಿ ಏನೋ ಬಡಿತಾ ಇರಬೇಕಲ್ಲಿ. ಟರ್ನ್ ರೈಟಾ? ಓಕೆ. ಏಯ್ ಭಾರತ್ ಮಾತಾ ಕಿ ಜೈ. ಏನು ಇಂಡಿಯಾ ಫ್ಲ್ಯಾಗ್ ಹಾಕೋರಲ್ಲ, ಏನಿರ್ಬೋದು ಇಲ್ಲಿ? ಏನಾಯಿತು ಇಲ್ಲಿ? ಪೊಲೀಸ್ ಠಾಣೆ. ಗುಡ್ ಜಾಬ್ ಸರ್, ಅಪ್ರಿಷಿಯೇಟ್ ಯು. ಟರ್ನ್ ಲೆಫ್ಟಾ? ಏಯ್ ಥೂ, ಏನೇ ಇದಲ್ಲ ಅಲ್ಲಿ? ಎಲ್ಲಿಗೋ ಕರ್ಕೊ ಹೋಗೋ ಥರ ಸೀನ್ ಐತಲ್ಲ ಇವಾಗ ಇಲ್ಲಿ. ಟರ್ನ್ ರೈಟ್. ಹಾಂ 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 ಹಾಂ. ಸಿಟಿ ಒಳಗೆ ಕರ್ಕೊ ಹೋಗೋದು ಬಿಟ್ಟು ಔಟರ್ ರಿಂಗ್ ರೋಡ್ ಏನಿಲ್ವ ಇಲ್ಲಿ? ನುಗ್ಬಿಡ್ಬೋದಾಗಿತ್ತು ಔಟರ್ ರಿಂಗ್ ರೋಡ್ ಇದ್ದಿದ್ರೆ. ಪರವಾಗಿಲ್ಲ ಅಂದ್ಕೊಳ್ಳಿ ರೋಡು. ಔಟರ್ ರಿಂಗ್ ರೋಡ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಅರಸೀಕೆರೆ ಒಳಗೆ ಬರಬೇಕಾಗಿತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬನ್ನಿ ಗಾಯ್ಸ್, ಎಲ್ಲ ಎಕ್ಸ್ಪೆರಿಮೆಂಟು. ಅಲ್ಲಿ ಹೋಗ್ಬೇಕಾಗಿತ್ತಾ ಇಲ್ಲಿ ಹೋಗ್ಬೇಕಾಗಿತ್ತಾ ಅನ್ನೋದು ಬಿಟ್ಬಿಟ್ಟು ಹೋಗ್ಬೇಕಷ್ಟೆ. ಎಸ್ ಮ್ಯಾಮ್, ಖಂಡಿತ ಇದು ಒಳಗೇನೆ ಕರ್ಕೊಂಡು ಹೋಗ್ತಾರೋದು ನಾನು. ನಾನು ಡೌನ್ ಶಿಫ್ಟ್ ಮಾಡಬೇಕಾದ್ರೆ ಎಕ್ಸ್ಲೇಟ್ರ್ ಕೊಡ್ತೀನಲ್ವಾ ಗೈಸ್, ಅದು ಡೌನ್ ಶಿಫ್ಟ್. ಅದು ಗೊತ್ತೇ ಇರೋದು ನಿಮ್ಗೆ, ಯಾರ ಗೊತ್ತಿಲ್ದಿರೋದು ಏನಲ್ಲಿ. ಅದೇ ಅದು ಥ್ರಾಟಲ್ಲು ಕ್ಲಚ್ಚು ಎಲ್ಲ ಒಟ್ಟೊಟ್ಟಿಗೆ ಆಗಬೇಕು. ನಮ್ಮದು ಏನೋ ಕ್ಲಚ್ಲೆಸ್ ಶಿಫ್ಟ್ ಅಲ್ಲ, ಆಟೋ ಕ್ಲಿಪ್ಪರು ಕ್ವಿಕ್ ಶಿಫ್ಟರ್ ಏನಿಲ್ಲ. ಸೊ ಕ್ಲಚ್ ಇಟ್ಕೊಂಡೆ ಡೌನ್ ಶಿಫ್ಟ್ ಮಾಡೋದು. ಆ್ಯಕ್ಚುಲಿ ಈ ಥರ ಮಾಡಬಾರ್ದು ಗೈಸ್. ಅಂದರೆ ಕರೆಕ್ಟಾಗಿ ಮಾಡೋರು ಓಕೆ ತಡೆಯುತ್ತೆ. ಈ ಗಾಡಿಗಳ್ಗೆ ಆ ಥರ ಮಾಡೋಕ್ಕೆ ಬಿಲ್ಡೇ ಮಾಡಿಲ್ಲ ಗೈಸ್ ಈ ಗಾಡಿನ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಆ್ಯಕ್ಚುಲಿ ಬಿಲ್ಡ್ ಮಾಡಿರಲ್ಲ ಗೈಸ್, ಅದಕ್ಕೆ ಬಿಲ್ಡ್ ಮಾಡಿರಲ್ಲ ಇದು. ರೈಟ್ ತೋರಿಸ್ತೈತೆ. ಟರ್ನ್ ರೈಟ್ ಅಂದಮ್ಮ ನೀನು ಗೂಗಲಮ್ಮ. ಹೌ ಏನು ಮಾತು ಇಲ್ಲ ಕಥೆನೂ ಇಲ್ಲ. ಏನು ರಿವರ್ಸ್ ಹಂಗೆ ಊರಿಗೆ ಹೋಯ್ತಾ ಇದ್ದೀನಿ ಅಂತ ಅನಿಸ್ತೈತೆ ನನಗೆ. ಕರ್ಕೊಂಬಂದು ತಿರುಗಿಸಿ ಅಲ್ಲೇ ಬಿಟ್ರೆ ಇನ್ನೇನು ಮತ್ತೆ ಹಂಗೆ ಅನಿಸ್ತಾ ಇರೋದು ನಿಮಗೆ. ಯೂ ಟರ್ನ್ ನೋಡ್ಕೊ ಬಂದಂಗೆ ಐತಿ ಈಗ ಅರಸೀಕೆರೆ. ಬೆಟ್ಟ ಬೇರೆ ಇದೆ ಬಿಡು ನೋಡಿ. ಸೊ ಡೌನ್ ಶಿಫ್ಟು ಅಪ್ ಶಿಫ್ಟು ಕ್ಲಚ್ಲೆಸ್ ಮಾಡೋಕ್ಕೆ ಹೋಗ್ಬೇಡಿ. ಕ್ಲಚ್ಲೆಸ್ಟು ಈ ಗಾಡಿಗೆ ಬಿಲ್ಡೇ ಮಾಡಿಲ್ಲ ಅದು. ನಾನು ಫಸ್ಟು ಮಾಡ್ತಾಯಿದ್ದೆ ಗಾಯ್ಸ್, ನಾನು ತೋರಿಸ್ತೀನಿ ಸುಮ್ಮನಿರಿ ನಿಮಗೆ. ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಫಸ್ಟು ಕ್ಲಚ್ ಪ್ಲೇಟ್ಸ್ ಹೋಗುತ್ತೆ.
ಅದಾದಮೇಲೆ ಈ ಚೈನ್ ಸ್ಪ್ರಾಕೆಟ್ ಬರುತ್ತೆ, ಫ್ರಂಟ್ ಚೈನ್ ಸ್ಪ್ರಾಕೆಟ್ ಅಲ್ವಾ, ಅದರಲ್ಲಿ ಇದಿರುತ್ತೆ ಗೊತ್ತಾ ರೋಟರು, ಅದು ಸಮದಾಗ್ಬಿಡುತ್ತೆ. ಇಂಜಿನ್ ಬಿಚ್ಚಬೇಕು ಅದಾದಮೇಲೆ. ನಾನು ಮಾಡಿ ಸ್ವಲ್ಪ ಲೂಸ್ ಆಗಿಬಿಡೈತೆ. ಇಂಜಿನ್ ಯಾರು ಬಿಚ್ಚೋರು ಅದಕ್ಕೆ ಅಂತ. ಸೊ ಅದಕ್ಕೆ ಅದನ್ನು ಫಸ್ಟ್ ಮಾಡ್ತಾಯಿದ್ದೆ, ಬಟ್ ಇವಾಗ ನಿಲ್ಸ್ಬಿಟ್ಟಿದ್ದೀನಿ ಗೈಸ್ ಎಲ್ಲ. ಕ್ಲಚ್ ಹಿಡ್ಕೊಂಡೇ ಶಿಫ್ಟ್ ಮಾಡೋದು ಇವಾಗ ನಾನು ಆ ಥರ. ಆ್ಯಕ್ಚುಲಿ ಸೇಫರ್ ಸೈಡ್ ಅಂದ್ಕೊಳ್ಳಿ, ಬಟ್ ಈ ಕ್ವಿಕ್ ಶಿಫ್ಟರ್ ಆಟೋ ಕ್ಲಿಪ್ಪರ್ ಇರುತ್ತಲ್ವಾ, ಆ ಗಾಡಿಗಳೆಲ್ಲ ಬಿಲ್ಡ್ ಆಗಿರೋದು ಹೆಂಗೆ ಗುರು, ಈ ಸಿ ಯುನೇ ತೊಗೊಂಡ್ಬಿಡುತ್ತೆ ಅಂದರೆ ಅದೇ ತೊಗೊಂಡ್ಬಿಡುತ್ತೆ ಆಟೋಮೆಟಿಕಲಿ ಆಪ್ಷನ್ನ. ಗುರು ಇದು ಅಪ್ ಶಿಫ್ಟ್ ಆಗಿದೆ, ಇದಾಗಿದೆ, ಇಂಜಿನ್ ಕೊಡ್ತಾ ಬೇಡಲ್ಲ.